ಕಳೆದ 70 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರಲ್ಲಿ ಪೂರ್ಣ 5 ವರ್ಷ ಆಡಳಿತವನ್ನು ನಡೆಸಿದ್ದು ಕೇವಲ 3 ಜನ. ಈ ಇತಿಹಾಸ ಸೃಷ್ಟಿಸಿದ ಮೊದಲ ನಾಯಕನೇ ಎಸ್ ನಿಜಲಿಂಗಪ್ಪ. ಏಕೀಕೃತ ಮೈಸೂರು ರಾಜ್ಯದ ಕಾಲದಲ್ಲಿ 1962ರ ಚುನಾವಣೆಯ ನಂತರ ಅಧಿಕಾರ ಹಿಡಿದಂತ ಇವರು ಯಾವುದೇ ಅಸ್ಥಿರತೆ ಇಲ್ಲದೆ ಮೊಟ್ಟ ಮೊದಲ ಬಾರಿಗೆ 5 ವರ್ಷದ ಪೂರ್ಣ ಅವಧಿಯನ್ನ ಮುಗಿಸಿದ್ರು. ಇನ್ನು ಎರಡನೆಯ ಧೀಮಂತ ನಾಯಕ ಸಾಮಾಜಿಕ ಕ್ರಾಂತಿಯ ಹರಿಕಾರ ಡಿ ದೇವರಾಜ ಅರಸು. ಇವರು 1972ರಿಂದ 1977ರವರೆಗೆ ತಮ್ಮ 5 ವರ್ಷವನ್ನ ಪೂರೈಸಿದರು. ಇವರ ಅವಧಿಯಲ್ಲೇ ನಮ್ಮ ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ಅಂತ ಹೆಸರಿಡಲಾಯಿತು. ಇನ್ನು 3ನೇ ಲಿಸ್ಟ್ ನಲ್ಲಿ ಬರೋದೇ ಆಧುನಿಕ ರಾಜಕೀಯದ ಚಾಣಕ್ಯ ಸಿದ್ದರಾಮಯ್ಯ. ದೇವರಾಜು ಅರಸು ಅವರ ನಂತರ ಅಂದ್ರೆ ಬರೋಬ್ಬರಿ 40 ವರ್ಷಗಳ ಕಾಲ ಯಾರ ಕೈಯಿಂದಲೂ ಆಗದೇ ಇರತಕ್ಕಂತ ಸಾಧನೆಯನ್ನ ಸಿದ್ದರಾಮಯ್ಯನವರು ತಮ್ಮ ಮೊದಲನೆಯ ಅವಧಿಯಲ್ಲಿ 5 ವರ್ಷ ಪೂರ್ಣಗೊಳಿಸುವುದರ ಮೂಲಕ ಆ ಸಾಧನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರುವಂತ ಹೆಗ್ಗಳಿಕೆಗೂ ಕೂಡ ಈ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಷ್ಟಕ್ಕೂ ನೆನಪಿರಲಿ, ಈ 5 ವರ್ಷಗಳ ಮೈಲಿಗಲ್ಲನ್ನ ದಾಟುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಾದ್ರೆ ಈ 3ರಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾಗಿರತಕ್ಕಂತ ಮುಖ್ಯಮಂತ್ರಿ ಯಾರೆಂದು ಕಮೆಂಟ್ ಮಾಡುವುದನ್ನು ಮರಿಬೇಡಿ.